ನಮಸ್ತೆ ಎಲ್ರಿಗೂ. ನಾನು ಸುಮಾರು ಕಡೆ ತಿರುಗಾಡಿ ಪಾಠ ಮಾಡ್ತೀನಿ. ಆಮೇಲೆ ಸುಮಾರು ಜನ ಹುಡುಗರು ನನ್ನ ಹತ್ರ ಬಂದಾಗಲೂ ಪಾಠ ಮಾಡ್ತೀನಿ. ಅಥವಾ ಈ ಪದವಿ ತರಗತಿಗಳಿಗೆ ಅಥವಾ ಎಲ್ಲಾದರೂ ದೂರದ ಪ್ರದೇಶಗಳಿಗೆ ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ಗೆಳೆಯರ ಬಳಗ ಸಿಗುತ್ತಲ್ಲ, ಅಲ್ಲೆಲ್ಲ ಒಂದು ಸ್ವಲ್ಪ ಪಾಠ ಪ್ರವಚನ ಮತ್ತು ನಾವೇನಾದ್ರು ತಿಳ್ಕೊಳ್ಳೋದಿರುತ್ತೆ ಹಿರಿಯರಿಂದ, ಗುರು ವೃಂದದವರಿಂದ. ಈ ಥರ ಎಲ್ಲ ಜೀವನ ನಡೀತಾ ಇದೆ. ಆದರೂ ಎಷ್ಟೋ ವಿದ್ಯಾರ್ಥಿಗಳು ಪಾಠಕ್ಕೆ ಬಂದವರೆಲ್ಲ ನನ್ನನ್ನು ಕೇಳೋ ಒಂದು ಪ್ರಶ್ನೆ ಇದೆ. ಸರ್, ನೀವು ಏನು ಓದಿದ್ದೀರಿ ಒಂದು, ಆಮೇಲೆ ಸರ್ ನಿಮಗೆ ಪಾಠ ಹೇಳಿಕೊಟ್ಟು ಗುರುಗಳು ಯಾರು ಅಂತೆಲ್ಲ ತುಂಬ ಕುತೂಹಲ ಅವರಿಗೆ. ಯಾಕಂದರೆ ನಾನು ಯಾವತ್ತೂ ನಮ್ಮ ಗುರುಗಳು ಹೇಳ್ದಂಗೆ ನಮ್ಮ ತನವನ್ನು ನಾವೇ ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ನಮ್ಮ ಕೆಲಸ, ನಮ್ಮ ಜೀವನದ ಒಂದು ಸಾರ್ಥಕತೆಯನ್ನು ಹೇಳಬೇಕು ಅಂತ ಯಾವಾಗಲೂ ಹೇಳ್ತಾರಲ್ಲ, ಅದಕ್ಕೆ ಬೆಲೆ ಕೊಟ್ಟು ನಾನು ನನ್ನ ವೈಯಕ್ತಿಕ ವಿವರಗಳನ್ನು ಎಲ್ಲೂ ಬಿಟ್ಕೊಡಲ್ಲ. ಜೊತೆಗೆ ನನಗೆ ಪಾಠ ಹೇಳಿಕೊಟ್ಟಂಥ ಗುರುಗಳು ಯಾವತ್ತೂ ಹೇಳ್ತಿದ್ರು, ನಮ್ಮ ಹೆಸರನ್ನು ಎಲ್ಲೂ ಹೇಳಬೇಡಪ್ಪ, ಪ್ರಪಂಚದ ಸತ್ಯಗಳ ಎದುರು ನಾವೇನೋ ಸ್ವಲ್ಪ ಕಲ್ತು ಏನೋ 4 ಜನಿಗೆ ಹೇಳ್ಕೊಟ್ವಿ, ನಿಮ್ಮಂಥ ಒಳ್ಳೆ ಹುಡುಗರಿಗೆ ಹೇಳಿಕೊಟ್ಟು ಬಹುಶಃ ನಮ್ಮ ಹೆಸರು ಮತ್ತು ಜೀವನ ಸಾರ್ಥಕ ಆಗುತ್ತೆ ಅನ್ನೋ ಭಾವದಿಂದ ನಾವು ಹೇಳಿಕೊಟ್ವಿ ಅಂತ ವಿನಮ್ರತೆಯಿಂದ ಹೇಳ್ತಿದ್ರು. ಅದು ಗುರುವಿನ ಅದ್ಭುತ ದೊಡ್ಡತನ. ಜಗತ್ತಿನಲ್ಲಿ ಈ ಗುರುಗಳಿಗೂ ಮತ್ತು ಈ ತಂದೆ ತಾಯಿಗಳು, ಆಮೇಲೆ ಗೆಳೆಯರು, ಬಂಧುಗಳು ಇವರೆಲ್ಲ ಇದ್ದಾರಲ್ಲ, ಅವರಿಗೂ ಏನು ವ್ಯತ್ಯಾಸ ಅನ್ನೋದನ್ನು ಇಂಥ ಗುರುಗಳು ಹೇಳಿಕೊಟ್ರು ನಮಗೆ ಬಹುಶಃ ಜೀವನದಲ್ಲಿ. ಯಾವತ್ತು ಗುರುಗಳು ಹೇಳಿದರು ನಮ್ಮ ಹೆಸರು ಹೇಳಬೇಡ ಅಂತ. ಆದರೆ ಇವತ್ತಿನ ಕಾಲದಲ್ಲಿ ಎಲ್ಲವನ್ನು ಹೇಳಿಕೊಳ್ಳಬೇಕಾದಂಥ ಸ್ಥಿತಿ ಬಂದಿದೆ, ಯಾರೂ ನಂಬಲ್ಲ. ಅದನ್ನು ನಾನು ಯಾವಾಗಲೂ ಹುಡುಗರ ಹತ್ರ ಹೇಳ್ತಿರ್ತೀನಿ. ನನಗೆ ಯಾಕೆ ಸರ್ಟಿಫಿಕೇಟ್ಗಳ ಬಗ್ಗೆ ತುಂಬ ಒಂದು ಕೀಳರಿಮೆ ಅಥವಾ ಅದರ ಬಗ್ಗೆ ತಿರಸ್ಕಾರ ಅಂದರೆ, ಕೆಲವು ಘಟನೆಗಳು ಲೈಫಲ್ಲಿ ಹಂಗೆ ನಡೆದಿರೋದು. ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ನಾನು ನಡೆಯಲಾಗದ ಒಬ್ಬ ಅಂಗವಿಕಲ ಅಂತ ಎಲ್ಲರಿಗೂ ಗೊತ್ತಿದೆ ಊರಲ್ಲಿ. ನಾ ಎಲ್ಲಿ ಹೋದರೂ ತೆವಳಿಕೊಂಡು ನಡೆಯೋನು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಸರ್ಕಾರಿ ವ್ಯವಸ್ಥೆಯ ಅಧಿಕಾರಿಗಳು ಕೇಳ್ತಾರೆ, ಸರ್ ನೀವು ಅಂಗವಿಕಲ ಅನ್ನೋದಕ್ಕೆ ಸರ್ಟಿಫಿಕೇಟ್ ತಗೊಂಬನ್ನಿ, ಬೇಕಾದ ಸೌಲಭ್ಯಗಳನ್ನೆಲ್ಲ ಒದಗಿಸ್ಕೊಡ್ತೀವಿ ಅಂತ. ನಗು ಬರುತ್ತೆ. ಅವಾಗ ನಾನು ಏನು ಹೇಳಿದೆ ಸುಮ್ಮನಾಗ್ಬಿಡ್ತೀನಿ. ಆ ನೋವುಗಳೆಲ್ಲ ನಮಗೆ ಇರಲಿ, ನಲಿವುಗಳೆಲ್ಲ ನಮ್ಮ ಸುತ್ತಮುತ್ತ ಇರೋರಿಗೆ ಇರಲಿ ಅನ್ನೋ ಒಂದು ಉದಾತ್ತ ತತ್ವ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡಲ್ಲ. ಈಗ ಗುರುವಿಗೂ ಮತ್ತು ಈ ಬಂಧು ಬಳಗ ಅಥವಾ ನೆಂಟರು, ಗೆಳೆಯರು, ನಮ್ಮ ಹತ್ರ ಬರುವ ಜೀವನ ಸಂಗಾತಿ, ಇದಕ್ಕೆಲ್ಲ ಏನು ವ್ಯತ್ಯಾಸ ಅಂತ ಒಂದು ದಿವಸ ಚರ್ಚೆ ಬಂತು. ಆವಾಗ ನಾನು ನಮ್ಮ ಗುರುಗಳು ಹೇಳಿಕೊಟ್ಟಿದ್ದ ವಿಷಯನೇ ಹೇಳಿದೆ. ಜೀವನದಲ್ಲಿ ಹತ್ತಿರ ಇದ್ದು ನೀನು ಇಲ್ಲದೆ ಇರೋಕ್ಕಾಗಲ್ಲಪ್ಪ, ನಿನ್ನಿಂದ ಜೀವನ ಅಂತ ಹೇಳಿ ಅವಲಂಬಿಸಿ ತಮ್ಮ ಸುಖ ದುಃಖ ನೋವು ನಲಿವುಗಳನ್ನು ನಮ್ಮ ಮೂಲಕ ಪ್ರತಿಫಲನಗೊಳಿಸುವ ಯಾವ ಜೀವ ಸಮೂಹ ಇದೆ, ಅದೆಲ್ಲ ಈ ನೆಂಟರು, ಇಷ್ಟರು, ಜೀವನದ ಒಂದು ಸಂಗಾತಿಯಾಗಿ ಬರೋರು, ಇವರೆಲ್ಲ ಈ ಗುಂಪಿಗೆ ಸೇರ್ತಾರೆ. ಹತ್ತಿರ ಇದ್ದು ಜೀವನ ಏನು ಅಂತ ತೋರಿಸ್ಕೊಡುವಂಥದ್ದು. ಇದು ಅಶಾಶ್ವತವಾದ ಅಂಶ. ಯಾಕಂದರೆ ಇದು ನಾವು ನಮ್ಮ ಮಾಯೆಯಲ್ಲಿ ಮುಳುಗಿರೋಕ್ಕೆ ಸಹಾಯ ಮಾಡುತ್ತೆ. ಹೌದಾ ಅಂತ ನಮ್ಮ ಹುಡುಗರನ್ನು ಕೇಳಿದೆ. ಪಾಪ ಈ ತತ್ವಶಾಸ್ತ್ರದ ವಿಷಯ ಎಲ್ಲ ಅರ್ಥ ಆಗಲ್ಲ, ಆದರೂ ಸರಳವಾಗಿ ನಾನು ನನ್ನ ಭಾಷೆಯಲ್ಲಿ ಹೇಳಿದೆ. ಮತ್ತು ಎರಡನೇದು ಯಾವುದು? ಗುರು ವೃಂದ. ಇದು ಈ ಗುರು ಅನ್ನೋದು ಎಂಥ ಅದ್ಭುತವಾದ ಶಕ್ತಿ ಅಂತ ಹೇಳಿದ್ರೆ, ಜೀವನದ ಈ ಸರಿಗಮ ಪದ ನಿಸ ಅಂತ ಸಪ್ತಸ್ವರಗಳೇನಿದೆ ಅದರಲ್ಲಿ ಒಟ್ಟಿಗೆ ಸೇರಿ ಬದುಕುವ ಎಲ್ಲ ಒಂದು ಶಕ್ತಿಯುತ ಸ್ವರ ಗಾಂಧಾರ. ಆ ಜೀವನದ ಗಾಂಧಾರ ಸ್ವರದ ರಹಸ್ಯವನ್ನು ಹೇಳುವಂಥ ಅದ್ಭುತ ಶಕ್ತಿ ಗುರು ಅಂತ. ಗಕಾರ ರಹಸ್ಯೇ ಪ್ರವಾಚಕಃ ಇತಿ ಗುರು ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ.
ಇದು ಗುರುವಿನ ರಹಸ್ಯ. ಅವರು ಸದಾ ಹತ್ರ ಇರಲ್ಲ, ಹತ್ರ ಇರಬೇಕಾದ ಸಮಯದಲ್ಲಿದ್ದು ದೂರ ಇರಬೇಕಾದ ಸಮಯದಲ್ಲಿ ದೂರವೇ ಇದ್ದು ಸೃಷ್ಟಿಯ ರಹಸ್ಯವನ್ನು ದೂರದಿಂದನೇ ತಿಳಿಸ್ಕೊಡ್ತಾ ಶಿಷ್ಯರ ಸಮೂಹದ ಅಥವಾ ತಮ್ಮನ್ನು ನಂಬಿದವರ ಒಂದು ಜೀವನದಲ್ಲಿ ಏನು ನೋವು ನಲಿವುಗಳಿದೆ ಅದನ್ನೆಲ್ಲ ಅನುಭವಿಸ್ತಾ ದೂರದಿಂದನೇ ಹರಿಸುವಂಥ ಶಕ್ತಿ ಇದೆ ನೋಡಿ, ಅದು ಗುರು. ಅದನ್ನೇ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ಇದೇ ಗುರುವಿಗೂ ಶಾಶ್ವತವಾದ ಗುರು, ಅದು ಶಾಶ್ವತವಾದ ಅಂಶ. ಗುರು ಅನ್ನೋದು ಪ್ರಪಂಚದಲ್ಲಿ ಶಾಶ್ವತವಾದ ಅಂಶವಾಗಿರುವ ಗುರು ಅಶಾಶ್ವತವಾದ ಈ ನಶ್ವರ ಜೀವನದ ಮಾಯೆಯ ಮಧ್ಯೆ ಇದ್ದು ಇಲ್ಲದಂತೆ ಸದಾ ನಮ್ಮಿಂದ ದೂರ ಇದ್ದು ಅಭಿವೃದ್ಧಿಗೊಳಿಸುವಂಥ ಅದೃಶ್ಯ ಶಕ್ತಿ ಇದೆ ನೋಡಿ, ಅದು ಗುರು ಅಂತ ಹೇಳಿದೆ. ಇದು ನಮ್ಮ ಗುರುಗಳು ಗುರುವಿಗೂ ಮತ್ತು ಸಾಮಾನ್ಯ ಶಿಷ್ಯವರ್ಗದ ಮಾಯೆಯ ಒಳಗಿನ ಜೀವನಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಹೇಳಿದ್ದು. ಈ ಥರ ಎಲ್ಲ ಒಳ್ಳೆಯ ಅಂಶಗಳನ್ನು ಹೇಳುವಂಥ ಗುರು ವೃಂದದವರ ಸಂಖ್ಯೆ ಜಾಸ್ತಿ ಆಗಲಿ ಅನ್ನುವ ಹಾರೈಕೆಯೊಂದಿಗೆ ಇವತ್ತು ಮುಗಿಸೋಣ. ಬಾಕಿ ವಿಷಯ ಎಲ್ಲ ನಾಳೆ ಮಾತಾಡೋಣ. ನಮಸ್ತೆ.